ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ PKLನ ಹಿಸ್ಟ್ರಿಲಿ ಯಾವ್ಯಾವ ಟೀಮ್ ಎಷ್ಟು ವಿನ್ನಿಂಗ್ ಪರ್ಸೆಂಟೇಜ್ ಇದೆ, ಅದೇ ರೀತಿಯಾಗಿ 1 by 1 ಯಾವ ಟೀಮ್ ಈ ಬಾರಿ ಅಬೌವ್ ಹಾಕೊಂಡು ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಿರೋದು. ಅದರಲ್ಲಿ ಈ ಬಾರಿ ಅಂತೂ ಸಾಲಿಡ್ ಟೀಮ್ನ ಒಂದೊಂದು ಟೀಮ್ ಬಿಲ್ಡ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ. ಒಂದೊಂದು ಟೀಮಲ್ಲಿ ಟಾಪ್ 4 ಇಂದ 5 ಜನ ಪ್ಲೇಯರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರೋದು. ಇಲ್ಲಿವರೆಗಿನ ಸ್ಟ್ಯಾಟ್, ಈ ವರ್ಷದ ಸ್ಟ್ಯಾಟ್ ಬಿಟ್ಕೊಂಡು ಇಲ್ಲಿವರೆಗೂ ಕೂಡ ಇರುವಂಥ 12 ಟೀಮ್ಸ್ಗಳ ಸ್ಟ್ಯಾಟ್ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ವಿನ್ ಪರ್ಸೆಂಟೇಜ್ ಯಾವ ರೀತಿ ಇದೆ ಅನ್ನೋದನ್ನು 1 by 1 ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದಾರೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಟೇವ್ ಹೋಗೋದ್ರೆ ಮೊದಲದಾಗಿ 1 by 1 ಬಾಟಮ್ ಇಂದ ತೆಗೆದುಕೊಳ್ಳೋದ ಅಥವಾ ಮೇಲ್ಗಡೆ, ನನ್ನ ಪ್ರಕಾರ ಮೇಲ್ಗಡೆ ತೆಗೆದುಕೊಳ್ಳೋಣ. ಫಸ್ಟ್ ಅಲ್ಲಿ ಇರುತ್ತೆ ಪಟ್ನಾ ಪೈರೇಟ್ಸ್. ಯಾಕಪ್ಪ ಅಂತ ಹೇಳಿದ್ರೆ ಪಟ್ನಾ ಪೈರೇಟ್ಸ್ ಅಂತೂ ಅವಾಗ ಪ್ರದೀಪ್ ನರ್ವಾಲ್ ಅವರು ಇರುವ ಟೈಮಲ್ಲಿ ಟೈಟಲ್ನ ಸತತವಾಗಿ 3 ಬಾರಿ ವಿನ್ ಆಗಿದ್ರಲ್ಲ, ಅಲ್ಲಿಂದ ಪೀಕ್ ಫಾರ್ಮಲ್ಲಿ ಇತ್ತು ಅಂತಾನೆ ಹೇಳ್ಬೋದಾಯ್ತು. ಪಟ್ನಾ ಪೈರೇಟ್ಸು 52.27% ಪ್ರತಿ ಸೀಸನ್ನಲ್ಲೂ ಕೂಡ ಆ ರೀತಿ ಸಾಲಿಡ್ನ ಇಲ್ಲಿ ವಿನ್ ಪರ್ಸೆಂಟೇಜ್ ಇಟ್ಕೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ. ಟೀಮ್ ವೈಸ್ ನೋಡ್ತಾ ಇರೋದಾದ್ರೆ ಪಟ್ನಾ ಪೈರೇಟ್ಸ್ ಫಸ್ಟ್ ಅಲ್ಲಿ ಇರೋದು. ಸೆಕೆಂಡ್ ಅಲ್ಲಿ ಹರಿಯಾಣ ಸ್ಟೀಲರ್ಸ್ ಇರೋದು. ಹರಿಯಾಣ ಸ್ಟೀಲರ್ಸ್ ಅವರು ಪ್ರತಿ ವರ್ಷ ಕೂಡ ಒಂಥರ ಕ್ವಾಲಿಫೈ ಅಂತೂ ಎಲ್ಲೋ 1-2 ಸೀಸನ್ ಅಷ್ಟೇ ಬಿಟ್ರೆ ಪ್ರತಿ ಸೀಸನ್ ಹೆಚ್ಚಿನದಾಗಿ ಕ್ವಾಲಿಫೈ ಆಗುವಂತ ಟೆಕ್ನಿಕ್ಸ್ ನ ಇಲ್ಲಿ ಹರಿಯಾಣ ಸ್ಟೀಲರ್ಸ್ ಇಟ್ಕೊಂಡಿರೋದ್ರಿಂದ ನನ್ನ ಪ್ರಕಾರ ಹರಿಯಾಣ ಸ್ಟೀಲರ್ಸ್ 52.79% ಇರೋದು. ಅದೇ ರೀತಿಯಾಗಿ ಥರ್ಡ್ ಟೀಮ್ ಹಾಕೊಂಡು ಇಲ್ಲಿ ಯು ಮುಂಬೈ ಇರೋದು. ಯು ಮುಂಬೈ ಕೂಡ ನನ್ನ ಪ್ರಕಾರ ಫಸ್ಟ್ ಸೀಸನ್ ಅಥವಾ 4ನೇ ಸೀಸನ್ ಏನೋ ಹೊಡೆದಿರುವಂತ ಟೈಟಲ್ ವಿನ್ನಿಂಗ್ ಟೀಮ್. ನನ್ನ ಫಸ್ಟ್ ಸೀಸನ್ ಅಲ್ಲ, ಯು ಮುಂಬೈದಲ್ಲೂ ಕೂಡ ಅನೂಪ್ ಕುಮಾರ್ ಅವರು ಯಾವಾಗ ಬಿಟ್ಟರು ಅಲ್ಲಿಂದ ಸಿಕ್ಕಾಪಟ್ಟೆ ಅನೂಪ್ ಕುಮಾರ್ ಅವರು ರಿಟೈರ್ಮೆಂಟ್ ಅಂತ ತೆಗೆದುಕೊಂಡ್ಮೇಲೆ ಸಿಕ್ಕಾಪಟ್ಟೆ ಅಜೀಬ್ ಹಾಕೊಂಡಿರೋದು ಯು ಮುಂಬೈದವರು. ಅಲ್ಲಿಂದ ಇನ್ನೂ ಕೂಡ ಬೌನ್ಸ್ ಬ್ಯಾಕ್ ಆಗಲಿಲ್ಲ. ಅವ್ರದ್ದು ಕೂಡ 52.7% ಇರೋದು. ಫೋರ್ತ್ ಟೀಮ್ ಹಾಕೊಂಡು ಇಲ್ಲಿ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಇರೋದು. ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಅಂತ ಬಂದ್ರೆ ದೀಪಕ್ ಹೂಡಾ ಅವರು ಯಾವಾಗ ಇದ್ರು, ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ದೀಪಕ್ ಹೂಡಾ ಅವರ ಪುವರ್ ಪರ್ಫಾರ್ಮೆನ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ಅಲ್ಲಿಂದ ಕೂಡ ಜೈಪುರ್ ಕೂಡ ಇನ್ನೂ ಕೂಡ ಜೈಪುರ್ನ ಅವಾಗ್ಲೆಲ್ಲ ಟಚ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು ಅಂತಾನೆ ಹೇಳ್ಬೋದಾಗಿದೆ. ಅದು ಕೂಡ 50% ಅಲ್ಲಿ ಇವಾಗ ವಿನ್ ಪರ್ಸೆಂಟೇಜ್ ಅಲ್ಲಿ ಜೈಪುರ್ ಇರೋದು ಅಂತಾನೆ ಹೇಳ್ಬೋದಾಗಿದೆ ಸದ್ಯದ ಫಾರ್ಮ್ ನೋಡ್ತಾ ಇದ್ರೆ. ಈಗ ಸದ್ಯದಲ್ಲಂತೂ ಅವ್ರದ್ದು ಹೌದು ಅರ್ಜುನ್ ದೇಶ್ವಾಲ್ ಎಲ್ಲ ಇರ್ಬೇಕಾದ್ರೆ ಒಳ್ಳೆ ಫಾರ್ಮಲ್ಲಿ ಇದ್ರು ಕೂಡ ಇವಾಗ ಅರ್ಜುನ್ ದೇಶ್ವಾಲ್ ಕೂಡ ಇಲ್ಲ. ಅವ್ರ ಕಡೆ ಅಷ್ಟೊಂದು ಕನ್ಸಿಸ್ಟೆನ್ಸಿಯಾಗಿ ರೈಡಿಂಗ್ ಪರ್ಫಾರ್ಮೆನ್ಸ್ ಕೂಡ ಯಾರ್ದು ಇಲ್ಲ ಅಂತ ಅನ್ನಿಸ್ತಾ ಇದೆ ಜೈಪುರ್ ಕಡೆ ನೋಡ್ತಾ ಇರೋದಾದ್ರೆ. ನೆಕ್ಸ್ಟ್ ಟೀಮ್ ಕಡೆ ಹೋಗೋದಾದ್ರೆ ಗುಜರಾತ್ ಜೈಂಟ್ಸ್. ಅವಾಗ ರೋಹಿತ್ ಗುಲಿ ಅವರು, ಅದೇ ರೀತಿಯಾಗಿ ಮನ್ಪ್ರೀತ್ ಸಿಂಗ್ ಅವರಿಂದ ಸ್ಟಾರ್ಟ್ ಆಗಿರುವಂತ ಗುಜರಾತ್ ಜೈಂಟ್ಸ್ ನ ಬೆಸ್ಟ್ ಪರ್ಫಾರ್ಮೆನ್ಸ್ ಇವಾಗಲೂ ಕೂಡ ಅಲ್ಲಿ ಇದೆ. ಆದ್ರೂ ಕೂಡ ಮನ್ಪ್ರೀತ್ ಸಿಂಗ್ ಅವರು ಇಲ್ಲ ಗುಜರಾತ್ ಜೈಂಟ್ಸ್ ಅಲ್ಲಿ, ಆದ್ರೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಬಿದ್ದೋಗ್ಲಿಲ್ಲ. ಅದೇ ರೀತಿಯಾಗಿ ಪಕ್ಕ 100% ಆಗಿ ಶೂರ್ ಹಾಕೊಂಡು ಅವ್ರ ಪರ್ಫಾರ್ಮೆನ್ಸ್ ಕೂಡ ಇಲ್ಲ, ಒಂಥರ ಮಿಡ್ಲಲ್ಲಿ ಇರೋದಂತಾನೆ ಹೇಳ್ಬೋದಾಗಿದೆ ಗುಜರಾತ್ ಜೈಂಟ್ಸ್ದು. ಅವಾಗ ಮನ್ಪ್ರೀತ್ ಸಿಂಗ್ ಅವ್ರು ಇರ್ಬೇಕಿದ್ರಂತೂ ಆನ್ ಟಾಪ್ ಅಲ್ಲಿ ಇತ್ತು ಗುಜರಾತ್ ಜೈಂಟ್ಸ್ ಅಂತಾನೆ ಹೇಳ್ಬೋದಾಗಿದೆ. 48.44% ಇರೋದು ಅವರ ವಿನ್ ಪರ್ಸೆಂಟೇಜು. ನೆಕ್ಸ್ಟ್ ಟೀಮ್ ಕಡೆ ಹೋಗೋದಾದ್ರೆ ಪುನೇರಿ ಪಲ್ಟನ್ಸ್ ಇವಾಗ ಅಸ್ಲಾಂ ಇಮಾನ್ದಾರ್ ಅವರು ಯಾವಾಗ BC ರಮೇಶ್ ಅವರು ಕೋಚಿಂಗ್ ಅಲ್ಲಿ ಅಸ್ಲಾಂ ಇಮಾನ್ದಾರ್ ಅವರಿಗೆ ಕ್ಯಾಪ್ಟನ್ಸಿ ಸಿಕ್ತು, ಅಲ್ಲಿಂದ ಪುನೇರಿ ಪಲ್ಟನ್ಸ್ ಬೆಸ್ಟ್ ಹಾಕೊಂಡು ಪರ್ಫಾರ್ಮೆನ್ಸ್ ಮಾಡ್ತಿದೆ. ಅವರ ವಿನ್ ಪರ್ಸೆಂಟೇಜ್ ಪ್ರತಿ ವರ್ಷನೂ ಕೂಡ ಇರೋದಾದ್ರೆ ಇಲ್ಲಿಯವರೆಗೆ 47.51% ಅವರು ವಿನ್ ಪರ್ಸೆಂಟೇಜ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಪುನೇರಿ ಪಲ್ಟನ್ಸ್ದು. ನೆಕ್ಸ್ಟ್ ಟೀಮ್ ಆಗಿರುವಂತ ದಬಾಂಗ್ ದಿಲ್ಲಿ KC. ದಬಾಂಗ್ ದಿಲ್ಲಿ ಕಡೆ ನೋಡ್ತಾ ಇರೋದಾದ್ರೆ ನವೀನ್ ಕುಮಾರ್ ಎಕ್ಸ್ಪೆಕ್ಟ್ಸ್ ಇರುವಂತ ಬೆಸ್ಟ್ ಟೀಮ್ ಆಗಿತ್ತು ಮೊದಲೇದಾಗಿ. ಇವಾಗ ನವೀನ್ ಕುಮಾರ್ ಎಕ್ಸ್ಪೆಕ್ಟ್ಸ್ ಅವರು ಹರಿಯಾಣ ಸ್ಟೀಲರ್ಸ್ ಹೋಗಿರೋದು. ದಬಾಂಗ್ ದಿಲ್ಲಿ ಪರವಾಗಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ 44.29% ಅವರ ವಿನ್ ಪರ್ಸೆಂಟೇಜ್ ಇದೆ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಟೀಮ್ ಕಡೆ ಹೋಗೋದಾದ್ರೆ UP ಯೋಧಾಸ್. ಅವಾಗ್ಲೆಲ್ಲ ವಿಶಾಂಕ್ ದೇವಾಡಿಗ ಇರ್ಬೇಕಿದ್ರಲ್ಲಿ ಯಾವ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು, ಅದೇ ರೀತಿಯ ಪ್ರದೀಪ್ ನರ್ವಾಲ್ ಅವ್ರು ಇರ್ಬೇಕಿದ್ರೆ ಇವಾಗ್ಲೂ ಕೂಡ ಸುರೇಂದರ್ ಗಿಲ್ ಅವರು ಇದ್ದಾರೆ. ಅದೇ ರೀತಿ ಎಲ್ಲ ಕೂಡ ಬೆಸ್ಟ್ ಮೇನ್ ಹಾಕೊಂಡು ಎಲ್ಲ ಪ್ಲೇಯರ್ಸ್ಗಳನ್ನು ಪಿಕ್ ಮಾಡಿರೋದ್ರಿಂದ ನನ್ನ ಪ್ರಕಾರ UP ಯೋಧಾಸ್ದು ಒಳ್ಳೇದಿದೆ ಈ ಬಾರಿ ಟೀಮ್ ನೋಡ್ತಾ ಇರೋದಾದ್ರೆ. ಅವರ ವಿನ್ ಪರ್ಸೆಂಟೇಜ್ ಎಷ್ಟಿತ್ತು ಅಂತ ಕೇಳೋದಾದ್ರೆ 43.9% ಇರೋದು. 90% UP ಯೋಧಾಸ್ ವಿನ್ ಪರ್ಸೆಂಟೇಜ್ ಇದೆ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಟೀಮ್ ಆಗಿರುವಂತ ಬೆಂಗಳೂರು ಬುಲ್ಸ್. ಬೆಂಗಳೂರು ಬುಲ್ಸ್ ಕಡೆ ಅವಾಗ ಪವನ್ ಶರಾವತ್, ರೋಹಿತ್ ಕುಮಾರ್ ಅವರು ಇರ್ಬೇಕಿದೆ ಪೀಕ್ ಫಾರ್ಮಲ್ಲಿ ಇತ್ತು ನಮ್ಮ ಬೆಂಗಳೂರು ಬುಲ್ಸ್. ಅದರ ನಂತರ ಅಂತೂ ಒಮ್ಮೆನೂ ಕೂಡ ಕ್ವಾಲಿಫಿಕೇಶನ್ಗೆ ಬರಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟನ ಅನುಭವಿಸಿದೆ ಅಂತಾನೆ ಹೇಳ್ಬೋದಾಗಿದೆ ಬೆಂಗಳೂರು ಬುಲ್ಸ್. ಅವರ ವಿನ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳೋದಾದ್ರೆ 43.24% ನಮ್ಮ ಬೆಂಗಳೂರು ಬುಲ್ಸ್ನ ವಿನ್ನಿಂಗ್ ಪರ್ಸೆಂಟೇಜ್ ಇದೆ. ನೆಕ್ಸ್ಟ್ ಟೀಮ್ ಆಗಿರುವಂತ ಬೆಂಗಾಲ್ ವಾರಿಯರ್ಸ್. ಬೆಂಗಾಲ್ ವಾರಿಯರ್ಸ್ ಇಲ್ಲಿ ಮೇನ್ ಹಾಕೊಂಡು ಮಹೇಂದರ್ ಸಿಂಗ್ ಅವರಿಂದ ಈ ಬೆಂಗಾಲ್ ವಾರಿಯರ್ಸ್ ಒಂಥರ ಆ ಟೀಮ್ನ ಮೇನ್ ಪರ್ಸನ್ ಅಂತ ಹೇಳಿದ್ರೆ ಆ ಮಹೇಂದರ್ ಸಿಂಗ್ ಅಂತಾನೆ ಹೇಳ್ಬೋದು ಆ ಟೀಮಲ್ಲಿ.
ಇವರ ವಿನ್ ಪ್ರತಿಶತ ಯಾವ ರೀತಿ ಇದೆ ಅಂತ ಕೇಳೋದಾದ್ರೆ 41.47% ಬೆಂಗಾಲ್ ವಾರಿಯರ್ಸ್ ಇದೆ ಅಂತಾನೆ ಹೇಳ್ಬೋದಾಗಿದೆ ವಿನ್ ಪರ್ಸೆಂಟೇಜ್ ಅಲ್ಲಿ. ನೆಕ್ಸ್ಟ್ ಟೀಮ್ ಆಗಿರುವಂತದ್ದು ತೆಲುಗು ಟೈಟನ್ಸ್. ತೆಲುಗು ಟೈಟನ್ಸ್ ಕಡೆ ಬರೋದಾದ್ರೆ ಅವರ ವಿನ್ ಪರ್ಸೆಂಟೇಜ್ ಯಾವ ರೀತಿ ಇದೆ ಅಂತ ಕೇಳೋದಾದ್ರೆ 31.77% ಅಲ್ಲಿ ತೆಲುಗು ಟೈಟನ್ಸ್ ನ ವಿನ್ ಪರ್ಸೆಂಟೇಜ್ ಅಂತಾನೆ ಹೇಳ್ಬೋದಾಗಿದೆ. ಇವ್ರದ್ದು ಕೂಡ ಒಂಥರ ಪೀಕ್ ಫಾರ್ಮ್ ಅಲ್ಲಿ ಇವಾಗ ಕಾಣಿಸ್ಕೊಳ್ತಾ ಇರೋದು ಬಿಟ್ರೆ ಮೊದಲದಂತೂ ಎಲ್ಲ ಪ್ಲೇಯರ್ಸ್ ಗಳು ಇದ್ರು ಕೂಡ ಸಿದ್ಧಾರ್ಥ ಬಾಹುಬಲಿ ಅಂತಂತ ಬೆಸ್ಟ್ ಪ್ಲೇಯರ್ಸ್ ಗಳು ಇದ್ರು ಕೂಡ ಅವರ ಪರ್ಫಾರ್ಮೆನ್ಸ್ ಆ ಟೀಮ್ಗೆ ಹೋಗ್ತಿದ್ದಾಗೆ ಸಿಕ್ಕಾಪಟ್ಟೆ ಡೌನ್ ಆಗ್ತಿತ್ತು ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ಈ ಬಾರಿಯಿಂದ ತೆಲುಗು ಟೈಟನ್ಸ್ ಅದೇ ರೀತಿ ತಮಿಳ್ ತಲೈವಾಸ್ ಸಾಲಿಡ್ ಆಗಿ ಕಾಣಿಸ್ಕೊಳ್ತಿರೋದು. ಅದೇ ರೀತಿ ಕೊನೆಯ ಟೀಮ್ ಆಗಿರುವಂತದ್ದು ಇಲ್ಲಿ ತಮಿಳ್ ತಲೈವಾಸ್. ತಮಿಳ್ ತಲೈವಾಸ್ ವಿನ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳೋದಾದ್ರೆ 30.76% ಇವರು ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಪರ್ಸೆಂಟೇಜ್ ಅಲ್ಲಿ ಹೇಳೋದಾದ್ರೆ. ಆದ್ರೆ ಈ ಬಾರಿ ಅಂತೂ ಆನ್ ಟಾಪ್ ಅಲ್ಲಿ ಇದಿಷ್ಟು ಟೀಮ್ ಅಲ್ಲಿ ನೋಡ್ತಾ ಇರೋದಾದ್ರೆ ಈ ಬಾರಿ ತಮಿಳ್ ತಲೈವಾಸ್ ಅಂತ ಟೀಮ್ ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು. ಆ ರೀತಿ ಸಾಲಿಡ್ ಹಾಕೊಂಡು ಟೀಮ್ ನ ಬಿಲ್ಡ್ ಮಾಡಿರೋದು ಅವರ ಕೋಚಸ್, ಅದೇ ರೀತಿಯಾಗಿ ಸಪೋರ್ಟ್ ಸ್ಟಾಫ್ ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ಆಲ್ ಟೀಮ್ಸ್ ನ ಇಲ್ಲಿಯವರೆಗೆ 11th ಸೀಸನ್ ತನಕ ಕೂಡ ಯಾವ ರೀತಿ ವಿನ್ ಪರ್ಸೆಂಟೇಜ್ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ PKL ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.